ಹಲೋ ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನು ಇವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ನನಗೆ ಕನ್ನಡದಲ್ಲಿ ಮಾತಾಡಿ ಅಂತ ಕಮೆಂಟ್ಸ್ ಬರ್ತಾ ಇತ್ತು. ಅದಕ್ಕೆ ಕನ್ನಡದಲ್ಲಿ ಮಾತಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೇನೆ. ನನಗೆ ಕನ್ನಡ ಸರಿಯಾಗಿ ಬರೋದಿಲ್ಲ, ತಪ್ಪಾದ್ರೆ ಸುಧಾರಿಸ್ಕೋಬೇಕು. ಮಾತಾಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ಮುಂದೆ ಕುಂತು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಲೈಕ್, ಒಂದು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನನ್ಗೆ ಹಿಂದಿಂದ ಬೈಬಹುದು, ನಿಮಗೆ ಏನು ಎಫೆಕ್ಟ್ ಬೀಳೋದಿಲ್ಲ. ಮೊದ್ಲು ನನ್ಗೆ ಒಂದು ಕಮೆಂಟ್ ಬಂದಿತ್ತು, ಯಾರು ಇಷ್ಟಪಡ್ತಾರೆ ಯಾರು ಬಿಡ್ತಾ ಇದ್ದಾರೆ ಅಂತ ಹೇಳಿ. ನನ್ಗಂತೂ ಗೊತ್ತಿಲ್ಲ, ಆದ್ರೆ ನಾನು ವಿಡಿಯೋ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ. ಇಟ್ಕೊಳ್ಳಿ. ಆದ್ರೆ ನೀವು ಬೈತಾ ಇದ್ದೀರಾ ಅಂತ ಹೇಳಿ ನಾನು ವಿಡಿಯೋ ಮಾಡೋದನ್ನ ಬಿಡೋದಿಲ್ಲ. ನಾನು ಮುಂದೆ ಬರ್ಬೇಕಂತಾನೆ ಹೇಳಿ ವಿಡಿಯೋ ಮಾಡಕ್ಕೆ, ಬ್ಲಾಗಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದನ್ನ ಮಾಡ್ತೇನೆ, ಅದು ನನ್ನ ಸಕ್ಸಸ್. ಅದನ್ನ ನಾನು ಮುಂದೆವರೆಗೂ ಮಾಡ್ತಾ ಹೋಗ್ತೇನೆ. ಮತ್ತೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಗೆ ಸಕ್ಸಸ್ ಸಿಕ್ಮೇಲೆ ಜನರು ಹೊಗಳ್ತಾರಲ್ಲ ನಮ್ಮ ಬಗ್ಗೆ, ಅವರು ಅಷ್ಟು ಚೆನ್ನವರು, ಇಷ್ಟು ಚೆನ್ನಾಗಿದ್ದವರು, ಹಾಗಿದ್ದವರು, ಹೀಗಿದ್ದವರು ಅಂತ ಹೇಳಿ. ನಾವು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಜನರು ನಮ್ಗೆ ಸಕ್ಸಸ್ ನೋಡಿ ಹೊಗಳೋದು. ಮತ್ತೆ ನಾವು ಇಷ್ಟು ಕೆಟ್ಟವ್ರು ಇರೋದಿಲ್ಲ. ಜನರು ಹಿಂದಿಂದ ಹೊಗಳ್ತಾರಲ್ಲ, ನನ್ಗೆ ಹಿಂದಿಂದ ಬೈತಾರಲ್ಲ, ನಾವು ಫೇಲ್ ಆದಾಗ ಲೈಫ್ ನಲ್ಲಿ ಅಷ್ಟು ನಾವು ಕೆಟ್ಟವರು ಇರೋದಿಲ್ಲ. ಅವ್ರು ಅಷ್ಟು ಕೆಟ್ಟು ಮಾತಾಡ್ತಾರೆ. ಮತ್ತೆ ನಮ್ಗೆ ಸಕ್ಸಸ್ ಮೇಲೆ ಎಷ್ಟು ಇದನ್ನ ಹೊಗಳ್ತಾರೆ ಅಂತ ಹೇಳಿದ್ರೆ ಜನರು ಹೇಳೋಕ್ಕಾಗೋದಿಲ್ಲ, ಅಷ್ಟನ್ನ ಹೊಗಳ್ತಾರೆ. ಆದ್ರೆ ನಾವು ಅವ್ರು ಬೈತಾ ಇದ್ದಾರೆ ಅಂತ ಹೇಳಿ, ಯಾವ್ದೋ ನಾಯಿ ಹೊಗಳ್ತಾ ಇದೆ ಅಂತ ಹೇಳಿ ನಾವು ಹಿಂದೆ ಬೈತಾ ಇದೆ ಅಂತ ಹೇಳಿ ಹಿಂದೆ ಕಲ್ಲು ಹಾಕಕ್ ಹೋದ್ರೆ ಟೈಮ್ ನಮ್ದು ವೇಸ್ಟ್ ಆಗ್ತಾ ಇರೋದು. ಅವ್ರು ಹೊಗಳ್ತಾ ಇರ್ಲಿ, ನಮ್ ಟೈಮ್ ವೇಸ್ಟ್ ಮಾಡ್ಕೊಳೋದು ಬೇಡ. ನಾವು ಹಿಂದ್ಗಡೆ ಹೋಗಿ ಕಲ್ಲು ಹಾಕೋದು ಬೇಡ. ಹೇಳಕ್ಕೆ ಬಯಸ್ತೇನೆ, ನಿಮ್ದು ಸಕ್ಸಸ್ ಏನಿದೆ, ಮೈಂಡ್ ನಲ್ಲಿ ಏನಿದೆ, ಅದನ್ನ ಕೆಲಸ ಸಕ್ಸಸ್ ಆಗೋವರೆಗೂ ಬಿಡಬೇಡಿ. ಅದನ್ನ ಮಾಡಿ ಮುಂದೆ. ನಿಮ್ಗೆ ಜೊತೆಯವ್ರು ನಡೆಯೋರೆಲ್ಲ, ನಿಮ್ಗೆ ಇಷ್ಟಪಡೋರು ಯಾವತ್ತೂ ನಿಮ್ಗೆ ಕೈ ಬಿಡೋದಿಲ್ಲ. ನೀವ್ ಎಂತ ಇದ್ರು ಇಷ್ಟಪಟ್ಟು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಿಮ್ಮ ಬೀಳ್ಸೋಕೆ ನೋಡಿದವರು ನಿಮ್ಗೆ ಸಕ್ಸಸ್ ಆಗೋದನ್ನ ನೋಡೋದಿಲ್ಲ. ಅವರು ಕಮೆಂಟ್ ನಲ್ಲಿ ಬೈಬಹುದು, ಮುಂದೆ ಹೋದ್ಮೇಲೆನೂ ಬೈಬಹುದು, ಹಿಂದ್ಗಡೆಯಿಂದಾನು ಬೈಬಹುದು. ಅದಕ್ಕೆ ನಾನ್ ಟೆನ್ಷನ್ ತಗೊಂಡು ವ್ಲಾಗ್ ಅಲ್ಲ, ಹಿಂದ್ಗಡೆನೂ ಮಾಡಿದ್ದೇನೆ, ಕನ್ನಡ ಶಾರ್ಟ್ ಹಾಕಿದ್ದೇನೆ ವಿಡಿಯೋ ಮಾಡಿ. ಅದಕ್ಕೆ ನಾನು ಬಯಸ್ಕೊಂಡಿದ್ದೇನೆ ಜನರಿಂದ. ನೋಡಿ, ಯಾರು ಬೈದಿದ್ರು ಕಮೆಂಟ್ ನಲ್ಲಿ ಬೈರಿ, ನನ್ಗೆ ಸಂತೋಷನೇ. ಯಾರು ಒಳ್ಳೆ ಕಮೆಂಟ್ ಮಾಡ್ತಾರೆ ಅದನ್ನು ಸಂತೋಷನೇ. ಯಾಕಂದ್ರೆ ನನ್ಗೆ ಬೈದವರು ಕಡಿಮೆ, ಇಷ್ಟಪಟ್ಟವರು ಜಾಸ್ತಿ ಅಂತ ಹೇಳ್ತಾ, ಇದಕ್ಕೆ ನನ್ಗೆ ಚಾನಲ್ ಬಗ್ಗೆ ಹೊಸದಾಗಿ ಬಂದವರು ಕಮೆಂಟ್, ಲೈಕ್, ಶೇರ್ ಮಾಡಿ. ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಕನ್ನಡ ಮಾತಾಡೋದು ಹೇಗಿತ್ತು ಅಂತ ಹೇಳಿ ನಿಜವಾಗ್ಲೂ ಕಮೆಂಟ್ ನಲ್ಲಿ ಹೇಳಿ. ಯಾಕಂದ್ರೆ ನನ್ಗೆ ಸರಿಯಾಗಿ ಕನ್ನಡ ಬರೋದಿಲ್ಲ, ಆದ್ರೂ ನಾನು ಮಾತಾಡೋಕೆ ಟ್ರೈ ಮಾಡಿದ್ದೇನೆ. ಪ್ಲೀಸ್ ಇದನ್ನ ಮಾಡ್ಬೇಡಿ. ಕಮೆಂಟ್ ನಲ್ಲಿ ಹೇಗಿತ್ತು ನನ್ ಕನ್ನಡ ಮಾತು ಅಂತ ಹೇಳಿ. ಎಲ್ಲರೂ ಹೇಳ್ತಾ ಇದ್ರು ನನ್ಗೆ ಕನ್ನಡದಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಜಾಸ್ತಿ ಜನರಿಗೆ ಮಂಗಳೂರಿನಲ್ಲಿ ಹಿಂದಿ ಬರೋದಿಲ್ಲ, ಕನ್ನಡ ಮಾತ್ರ ಬರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಜಾಸ್ತಿ ಜನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನನ್ನ ವಿಡಿಯೋಸ್ ಅನ್ನ ನೋಡ್ತಾರೆ. ಅದಕ್ಕೆ ನಾನು ಕನ್ನಡದಲ್ಲಿ ಮಾತಾಡ್ಬೇಕು ಇವತ್ತು ಅಂತ ಹೇಳಿ ಬಂದಿದ್ದೇನೆ. ಬೈಯೋರಿದ್ರು ಸಂತೋಷವಾಗಿ ನನಗೆ ಕಮೆಂಟ್ ನಲ್ಲಿ ಬೈಬಹುದು, ಮತ್ತೆ ಒಳ್ಳೆಯದನ್ನ ಹೇಳೋರು ಕಮೆಂಟ್ ನಲ್ಲಿ ಹೇಳಬಹುದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ನೀವು ಏನ್ ಡ್ರೀಮ್ ನೋಡಿದೀರಾ ಅದನ್ನ ಸಕ್ಸಸ್ ಆಗೋವರೆಗೂ ಅದನ್ನ ಕೈ ಬಿಡಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದೆ ಹೋಗೋದಕ್ಕೆ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನಗೆ ಸಪೋರ್ಟ್ ಮಾಡಿ. ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಮುಂದೆ ವಿಡಿಯೋ ಕನ್ನಡದಲ್ಲಿನೂ ತರೋಕೆ ಇಷ್ಟಪಡ್ತೇನೆ, ಮತ್ತೆ ಹಿಂದಿದಲ್ಲಿನೂ ನಾನು ನಿಮ್ಗೆ ವಿಡಿಯೋನ ಹಾಕ್ತೇನೆ. ನೋಡಿ, ಕನ್ನಡದಲ್ಲಿನೇ ಹಾಕಿ ಅಂತ ಹೇಳ್ಬೇಡಿ, ಕನ್ನಡದಲ್ಲಿನೂ ಹಾಕ್ತೇನೆ, ಹಿಂದಿದಲ್ಲಿನೂ ಹಾಕ್ತೇನೆ. ಮತ್ತೆ ಹಿಂದಿ ಹಾಕ್ತಾ ಇದ್ರಂತ ಸ್ವಲ್ಪ ಜನ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.